ಇವಳನ್ನೆಲ್ಲೋ ನೋಡಿದ್ದೀನಲ್ಲ. ಹೂ ಇಸ್ ದಿಸ್? ನಿನ್ನ ಎಸ್ ಎಸ್ ಇವಳೆ. ಯಾರವರು? ನಿಮಗ್ ಯಾಕೆ? ನೋಡೋದಕ್ಕೆ ಡಿಟೆಕ್ಟಿವ್ ತರ ಕಾಣ್ತಾ ಇದ್ರು. ಅದೇ, ನಿಮಗ್ ಯಾಕೆ? ಬೇಡದೇ ಇರೋ ವಿಷಯದಿಂದ ದೂರ ಇದ್ರೇನೆ ಒಳ್ಳೇದು. ಅವ್ರನ್ನ ಮನೆ ತನಕ ಕರೆಸಿದ್ಯಾ ಅಂದ್ಮೇಲೆ ವಿಷಯ ಸೀರಿಯಸ್ ಆಗಿ ಇರಬೇಕು. ಇದು ಮನೆಯಲ್ಲಿ ನಡೀತಾ ಇದೆ. ನಾನು ಈ ಮನೆಯಲ್ಲಿ ಇರೋದ್ರಿಂದ ತಿಳ್ಕೊಳ್ಳೋ ಹಕ್ಕು ನನಗೂ ಇದೆ. ಹಾಗಂತ ನೀವ್ ಅನ್ಕೊಂಡಿದ್ದೀರಾ? ಅದಕ್ ನಾನೇನ್ ಮಾಡ್ಲಿ? ಪ್ರಶ್ನೆ ಮಾಡೋ ಯೋಗ್ಯತೆನ ನೀವ್ ಯಾವತ್ತೋ ಕಳ್ಕೊಂಡಿದ್ದೀರಾ. ನಿಮ್ಮ ಜಾಗ ಏನು ಅಂತ ಮರ್ತಿದ್ದೀರಾ ಅನ್ಸುತ್ತೆ. ಮತ್ತೆ ಅದನ್ನ ನಾನ್ ತೋರ್ಸೋ ಹಾಗೆ ಮಾಡ್ಬೇಡಿ. ಅಕ್ಕ, ಹಲೋ. ಹಲೋ. 3rd ಫ್ಲೋರ್ 30. ಸರಿ, ಬಂದೆ. ಬಾ. ಭಯ ಆಗ್ತಿದೆ. ಕೂಲ್, ಬಾ. ಹಾಯ್. ಗೆಟ್ ವೆಲ್ ಸೂನ್. ಹೇಗಿದ್ದೀರಾ? ಹೇಗಿದ್ಯಾ ಅಂತಾನೂ ಕೇಳ್ಬೋದು. ಹೇಗಿದ್ಯಾ? ನಾನ್ ಚೆನ್ನಾಗೇ ಇದ್ದೀನಿ. ಮತ್ತೆ ಎಲ್ಲಿ ತನಕ ಬಂತು ನಿಮ್ ಲವ್ ಸ್ಟೋರಿ? ನಿನಗೆ ಹೇಗೆ? ನಾನ್ ಹುಟ್ಟಾಗ್ಲಿಂದ ನಿನ್ನ ನೋಡ್ಕೊಂಡೆ ಅಕ್ಕ ಬೆಳ್ದಿರೋದು. ಒಂಥರದಲ್ಲಿ ಹೇಳೋದಾದ್ರೆ ನನ್ ಬಗ್ಗೆ ನನಗ್ ಗೊತ್ತಿರೋದಕ್ಕಿಂತ ಜಾಸ್ತಿ ನಿನ್ ಬಗ್ಗೆನೇ ನನಗ್ ಚೆನ್ನಾಗ್ ಗೊತ್ತು. ನಾನ್ ನಿನಗ್ ಸರ್ಪ್ರೈಸ್ ಕೊಡ್ಬೇಕು ಅನ್ಕೊಂಡ್ರೆ ನೀನೇ ನನಗ್ ಕೊಟ್ಬಿಟ್ಟಿಯಲ್ಲೇ. ಮತ್ತೆ ಏನ್ ಅನ್ಕೊಂಡಿದ್ಯಾ ನನ್ನನ್ನ? ಫ್ರೆಂಡ್ನ ಮೀಟ್ ಮಾಡ್ತೀನಿ ಅಂತ ಸುಳ್ಳು ಹೇಳಿ ಎಸ್ಕೇಪ್ ಆಗೋದು. ನನ್ನ ಫ್ರೆಂಡ್ ಒಬ್ಳು ರೆಸ್ಟೋರೆಂಟ್ ಅಲ್ಲಿ ವೇಟ್ ಮಾಡ್ತಾ ಇದ್ದಾಳೆ. ನಾನು ಈಗ್ಲೇ ಹೋಗಿ ಅವಳನ್ನ ಮೀಟ್ ಮಾಡ್ಬೇಕು. ದೇವಸ್ಥಾನದಲ್ಲಿ ಕತ್ತಿಗ್ ಬಿದ್ದಿದ್ದ ಹಾರನ ಪಾಡ್ ಹೋದ್ರು ನೋಡ್ಕೊಳ್ಳೋದು. ಆಮೇಲೆ ಆಫೀಸ್ ಸೇರಿದ ದಿನಾನೇ ಸರ್ಪ್ರೈಸ್ ಗಿಫ್ಟ್ ಮನೆಗ್ ಬರೋದು. ಅಬ್ಬಬ್ಬಬ್ಬಬ್ಬಬ್ಬ! ಏನ್ ಸರ್, ನಮ್ಮ ಅಕ್ಕನ ಅಷ್ಟು ಪ್ರೀತಿಸ್ತೀರಾ? ಎಲ್ಲ ಗೊತ್ತಿದೆ ಅಂದ್ಮೇಲೆ ನನ್ ಪ್ರೀತಿ ಎಷ್ಟು ಸ್ಟ್ರಾಂಗ್ ಇದೆ ಅಂತ ನಿನ್ಗೆ ಗೊತ್ತಿರ್ಬೇಕಲ್ವಾ? ಡೆಫಿನೆಟ್ಲಿ ಮಿಸ್ಟರ್ ಅಥರ್ವ. ಸಿಂಧು, ಅಥರ್ವ ಅಂತ ಕರೀತಾರ? ಮದ್ವೆ ಆಗೋವರೆಗೂ ಹಾಗೆ ಕರಿಬೋದಲ್ವಾ? ನೆವರ್ ಮೈಂಡ್, ನೀನೇನ್ ಬೇಕಾದ್ರೂ ಕರಿಬಹುದು. ಇಷ್ಟು ನೋವಿಟ್ಕೊಂಡು ಇಷ್ಟು ಖುಷಿ ಖುಷಿಯಾಗಿ ಮಾತಾಡ್ತೀಯಲ್ಲ, ಹೇಗೆ? ಅದಕ್ಕೆಲ್ಲ ನಮ್ಮ ಅಕ್ಕನೇ ಸ್ಫೂರ್ತಿ. ಅವಳು ನನ್ ಪಕ್ಕದಲ್ಲಿದ್ರೆ ನಾನ್ ಹೀಗೆ. ಅವಳಿಗೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ಅವಳು ನನ್ನ ಅಕ್ಕ ಮಾತ್ರ ಅಲ್ಲ, ಅಮ್ಮನು. ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ಅವಳು ನನ್ನ ಅಕ್ಕ ಮಾತ್ರ ಅಲ್ಲ, ಅಮ್ಮನು. ಆದ್ರೂ ಅಕ್ಕಂಗೋಸ್ಕರ ತಂಗಿ ಪ್ರಾಣ ಕೊಡೋದು ಅಂದ್ರೆ ಚಿಕ್ಕ ಮಾತಲ್ಲ.
ಸರಿ, ನಿಮ್ಮನೇಲಿ ಈ ವಿಚಾರ ಹೇಳಿದಿರಾ? ಯಾವಾಗ ಹೇಳ್ತೀರಾ ಮತ್ತೆ? ಆದಷ್ಟು ಬೇಗ ಮಾತಾಡ್ತೀನಿ. ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಗೊತ್ತು ನನಗೆ. ನಿಮ್ಮಮ್ಮನ ಬಗ್ಗೆ ನನಗೆ ಅಲ್ಪ ಸ್ವಲ್ಪ ಗೊತ್ತು. ಅವ್ರ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್. ಅವರು ನಮ್ಮ ಅಕ್ಕನ ಒಪ್ಕೋತಾರ. ಜೊತೆಗೆ ಅವ್ರಿಗೆ ತುಂಬಾ ಕೋಪ ಬೇರೆ. ಕೋಪ ಮಾಡ್ಕೋತಾರೆ ನಿಜ, ಆದ್ರೆ ಮಕ್ಕಳ ವಿಚಾರ ಅಂತ ಬಂದ್ರೆ ನಿಮ್ಮಮ್ಮ ಹೇಗೋ ನಮ್ಮಮ್ಮನೂ ಹಾಗೆ. ನನ್ಗೊಂದ್ ಮಾತ್ ಕೊಡ್ತೀರಾ? ಏನು ಅಂತ ಕೇಳ್ದೇನೆ ನಾನು ಮಾತು ಕೊಡ್ತೀನಿ. ನೀನ್ ಕೇಳೋದಲ್ಲ ಅಕ್ಕನ ಬಗ್ಗೆನೆ ಅಂತ ನನ್ಗೆ ಗೊತ್ತು. ಎಂಥದ್ದೇ ಪರಿಸ್ಥಿತಿ ಬಂದ್ರು ನಿನ್ನ ಅಕ್ಕನ ಕೈ ಬಿಡಲ್ಲ. ಡೋಂಟ್ ವರಿ. ಬಿಟ್ರೆ ಈ ಸಿಂಧು ನಿಮ್ಮನ್ ಬಿಡೋದೂ ಇಲ್ಲ. ಸರಿ ಸರಿ ಅಥರ್ವ, ಅಪ್ಪ ಅಮ್ಮ ಬರೋ ಟೈಮ್ ಆಯ್ತು, ನಡಿ. ಅಲ್ಲ, ಇನ್ನೊಂದು 5 ನಿಮಿಷ ಮಾತಾಡ್ಬೋದಲ್ಲ? ಅವಳು ಹುಷಾರಾದ್ಮೇಲೆ ನಾನೇ ಕರ್ಕೊಂಡ್ ಬರ್ತೀನಿ, ನಡಿ ಹೋಗೋಣ. ಸಿಂಧು, ಒಂದ್ 5 ನಿಮಿಷ. ಹುಷಾರ್. ಪಾಪ ಸಿಂಧು, ಇಷ್ಟೇ ನೋವಿದ್ರು ತೋರ್ಸ್ಕೊಳ್ದೆ ನಗ್ನಗ್ತಾ ತಮಾಷೆಯಾಗಿ ಮಾತಾಡಲು. ನಿಜ ಹೇಳ್ಬೇಕು ಅಂದ್ರೆ ನಿನ್ ವೇವ್ ಲೆಂತ್ಗೂ ನಿನ್ ತಂಗಿ ವೇವ್ ಲೆಂತ್ಗೂ ಪರ್ಫೆಕ್ಟ್ ಮ್ಯಾಚಿಂಗ್. ಎಷ್ಟು ಚೆನ್ನಾಗಿ ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದಾಳಲ್ವಾ? ಅವಳು ಹೇಳಿದ್ಲಲ್ಲ, ನಾನು ಅವಳಿಗಮ್ಮ ಅಂತ. ನಿಜ ಹೇಳ್ಬೇಕು ಅಂದ್ರೆ ನನಗೆ ಅವಳೇ ಅಮ್ಮ. ನನ್ನ ಆಪರೇಷನ್ ಆಗಿರೋ ಬಿಲ್ ಎಲ್ಲ ಕಳಿಸಿದಾರಂತೆ. ಆ ದುಡ್ಡು ವ್ಯವಸ್ಥೆ ಎಲ್ಲ ಆಗಿದೆ ಅಲ್ಲ? ನೀವ್ ಯಾಕೆ ಆಲೋಚನೆ ಮಾಡ್ತೀರಾ? ಬನ್ನಿ. ಯಾಕೆ, ಏನಾಯ್ತು? 3rd ಫ್ಲೋರ್. ಏನ್ 3rd ಫ್ಲೋರು? ಈ ಕಡೆಯಿಂದ ಹೋಗಿ. ಅಮ್ಮ, ನಾನೇ ನಿಮಗೆ ಫೋನ್ ಮಾಡೋಣ ಅಂತಿದ್ದೆ. ಯಾರೇ ಅದು? ಅವರಾ? ಯಾರೋ ಗೊತ್ತಿಲ್ಲಮ್ಮ, ಜನರಲ್ ವಾರ್ಡ್ ಎಲ್ಲಿದೆ ಅಂತ ಕೇಳಿದ್ರು. ಅದ್ ಸರಿ, ಸಿಂಧುನ ಅಲ್ಲೊಬ್ಬಳನ್ನೇ ಬಿಟ್ಟು ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಅವಳು ತಿಂಡಿ ಬೇಕು ಅಂದ್ಲು. ಡಾಕ್ಟರ್ ಹತ್ರ ಕೊಡ್ಬೋದಾ ಬೇಡ್ವಾ ಅಂತ ಕೇಳೋಣ ಅಂತ ಬಂದೆ. ಕೊಡ್ಬೋದು ಅಂದ್ರು, ಅದಕ್ಕೆ ಹೊರಗಡೆ ಹೋಗಿ ತಿಂಡಿ ತರೋಣ ಅಂತ ಹೊರಟಿದ್ದೆ. ಹೌದಾ? ಅದೆಲ್ಲ ಏನು ಬೇಡ, ನಾನೇ ಮಾಡ್ಕೊಂಡ್ ಬಂದಿದ್ದೀನಿ, ಬಾ. ಹಾಯ್ ಅಪ್ಪ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಅಯ್ಯೋ ಮಗಳೇ, ನಾನ್ ಕೇಳ್ಬೇಕಾಗಿದ್ದ ನೀನ್ ಕೇಳ್ತಾ ಇದೆಯಲ್ಲ ಮಗಳೇ. ನಿಮ್ ಕಾಲಿಗೆ 2 ದಿನದಿಂದ ಮಸಾಜ್ ಮಾಡಿಲ್ವಲ್ಲಪ್ಪ, ಅದಕ್ಕೆ. ನಿನ್ ವಿಷಯ ಬಿಟ್ಟು ಬೇರೆಯವ್ರ ಬಗ್ಗೆನೇ ಚಿಂತೆ ನಿನ್ಗೆ ಅಲ್ವಾ? ನನ್ ಬಗ್ಗೆ ನಾನ್ ಯಾಕಮ್ಮ ಚಿಂತೆ ಮಾಡ್ಲಿ? ನೋಡ್ರಿ, ಇವಳಿಗೆ ಯಾರಾದ್ರೂ ನಿನ್ನೆ ಸೀರಿಯಸ್ ಆಗಿತ್ತು ಅಂತ ಹೇಳ್ತಾರಾ? ಹಾ, ಮತ್ತೆ ನಾನ್ ಯಾರ ಮಗಳು ಹೇಳು? ಹೇಗಿದ್ಯಮ್ಮ ಸಿಂಧು? ಸೂಪರ್ ಆಗಿದ್ದೀನಿ ಡಾಕ್ಟರ್. ಮಗಳಿಗೆ ಊಟ ಏನಾದ್ರೂ ಕೊಟ್ರಾ? ಇನ್ನೂ ಏನು ಕೊಟ್ಟಿಲ್ಲ ಡಾಕ್ಟರ್. ಇವಾಗ ಗಂಜಿ ಕೊಡಿ. ಗಂಜಿ ಕುಡಿದ್ಮೇಲೆ ಸ್ವಲ್ಪ ನಿಧಾನಕ್ಕೆ ವಾಕ್ ಮಾಡಿಸಿ. ಸಿಸ್ಟರ್, ಇಲ್ಲಿ ಬರ್ದಿರೋ ಮೆಡಿಸಿನ್ಸ್ ನ ಫಾಲೋ ಮಾಡಿ. ಡಾಕ್ಟರ್, ಇನ್ನು ಗಾಯ ಆಗೋಕೆ ಎಷ್ಟು ದಿನ ಬೇಕು? ಇನ್ನು 2-3 ದಿನ ಆಗುತ್ತೆ. ಮೊದಲು ಸಂಪೂರ್ಣವಾಗಿ ಹುಷಾರಾಗ್ಲಿ, ಆಮೇಲೆ ನಾನೇ ನೋಡಿ ಡಿಸ್ಚಾರ್ಜ್ ಮಾಡ್ತೀನಿ.